ಸರ್, ಈಗ ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸರ್. ನಿಮ್ಮ ಬೆಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ? ನಾನು ಯೂಶಲಾಗಿ ಅಷ್ಟು ನನಗೆ ಗಿಲ್ಲಿ ನಟ ಆಗೋದಷ್ಟು ತುಂಬ ಡೌಟ್ ಯಾಕಂದ್ರೆ ನಾನು ಅಷ್ಟು ನೋಡಲ್ಲ. ಬಟ್ ಸಮ್ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್. ಬಟ್ ಗಿಲ್ಲಿ ನಟ ನನಗೆ ಫ್ರಾಂಕ್ಲಿ ಸೇಯಿಂಗ್ ತುಂಬ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತಾನೆ ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ ಹುಡುಗನ ಹತ್ರ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡೋದಂಗೆ ಮಾಡ್ತಿದಾರಂತೆ, ಗೆಲ್ಬೇಕು ಆ ಥರ ಈ ಥರ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ್ರೆ 100% ನ್ಯಾಚುರಲ್ ಸಿಗುತ್ತೆ ಅನ್ನೋದು. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೆ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದ್ರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಅಷ್ಟು ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆಲಿ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ, ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸ್ ಇಟ್ ವಿತ್ ಹಾರ್ಟ್. ನೀವು ಬಿಜಿ ಇರ್ತೀರಿ, ಯಾವತ್ತಾದ್ರೂ ನೋಡಿದ್ರೆ? ಯಾಕಂದ್ರೆ ನೀವು ಕೂಡ ಡಿ.ಕೆ ಅಲ್ಲಿಂದೆಲ್ಲ ನಿಮ್ಮ ಒಂದು ಜಡ್ಜ್ ಆಗಿದ್ದಂಥ ಸಂದರ್ಭದಲ್ಲಿ ಗಿಲ್ಲಿ ಆ್ಯಕ್ಟ್ ಮಾಡಿದ್ರು ಸ್ಟೇಜಲ್ಲಿ. ಸೊ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿರೋದು ಏನಾದ್ರು ನೋಡಿದ್ರೆ? ನಾನು ಅಷ್ಟು ನೋಟಿಸ್ ಬಟ್ ಐ ಕ್ಯಾನ್ ಇಮ್ಯಾಜಿನ್. ನಾನು ಇವಾಗ ಇಮ್ಯಾಜಿನ್ ಮಾಡುವ ಹೆಂಗೆ ಆಡ್ಬೋದು ನಾನು ಇಮ್ಯಾಜಿನ್ ಮಾಡಿ. ಬಿಕಾಸ್ ಒಂದು ಕೋಪನೂ ಇದೆ, ಸಾಫ್ಟ್ನೆಸ್ಸು ಇದೆ, ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ. ಐ ಥಿಂಕ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್. ನಾಳೆ ಎಲ್ಲ ನಾಡಿದ್ದ ಫಿನಾಲೆ ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ ಅದನ್ನ ನೋಡಿರೋದ್ರಿಂದ? ಅವರೇ ಗೆಲ್ಲೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಪೊಲಿಟಿಷಿಯನ್ಸ್ಗಳು ಕೂಡ ಗಿಲ್ಲಿ ಪರ ನಿಂತಿರೋದು. ಗುಡ್ ಅಲ್ಲ, ವೆರಿ ನೈಸ್, ವೆರಿ ನೈಸ್. ಶಿವಣ್ಣ ಸರ್, ಅವ್ರದೇ ಸ್ವ್ಯಾಗ್ ಮತ್ತೆ ಸ್ಟೈಲ್ ನಲ್ಲಿ ನೀವು ವಿಶ್ ಮಾಡ್ತಿದ್ರಿ ತುಂಬಾ ವೇದಿಕೆಗಳಲ್ಲಿ ಗೆಲ್ಲಿದೆ. ಸೊ ಅದನ್ನ ಮತ್ತೊಮ್ಮೆ ಐ ಥಿಂಕ್ ಆಗಲೇ ಮಿಸ್ ಮಾಡಿದ್ರೆ ಫೈನಲ್ ಮಿಸ್ ಮಾಡಿದ್ರೆ ಗಿಲ್ಲಿ ಆಲ್ ದ ಬೆಸ್ಟ್ 100%. ಇಷ್ಟ ನಿಮಗೆ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸರ್, ಈಗ ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸರ್. ನಿಮ್ಮ ಬೆಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ? ನಾನು ಯೂಶಲಾಗಿ ಅಷ್ಟು ನನಗೆ ಗಿಲ್ಲಿ ನಟ ಆಗೋದಷ್ಟು ತುಂಬ ಡೌಟ್ ಯಾಕಂದ್ರೆ ನಾನು ಅಷ್ಟು ನೋಡಲ್ಲ. ಬಟ್ ಸಮ್ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್. ಬಟ್ ಗಿಲ್ಲಿ ನಟ ನನಗೆ ಫ್ರಾಂಕ್ಲಿ ಸೇಯಿಂಗ್ ತುಂಬ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತಾನೆ ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ ಹುಡುಗನ ಹತ್ರ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡೋದಂಗೆ ಮಾಡ್ತಿದಾರಂತೆ, ಗೆಲ್ಬೇಕು ಆ ಥರ ಈ ಥರ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ್ರೆ 100% ನ್ಯಾಚುರಲ್ ಸಿಗುತ್ತೆ ಅನ್ನೋದು. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೆ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದ್ರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಅಷ್ಟು ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆಲಿ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ, ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸ್ ಇಟ್ ವಿತ್ ಹಾರ್ಟ್. ನೀವು ಬಿಜಿ ಇರ್ತೀರಿ, ಯಾವತ್ತಾದ್ರೂ ನೋಡಿದ್ರೆ? ಯಾಕಂದ್ರೆ ನೀವು ಕೂಡ ಡಿ.ಕೆ ಅಲ್ಲಿಂದೆಲ್ಲ ನಿಮ್ಮ ಒಂದು ಜಡ್ಜ್ ಆಗಿದ್ದಂಥ ಸಂದರ್ಭದಲ್ಲಿ ಗಿಲ್ಲಿ ಆ್ಯಕ್ಟ್ ಮಾಡಿದ್ರು ಸ್ಟೇಜಲ್ಲಿ. ಸೊ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿರೋದು ಏನಾದ್ರು ನೋಡಿದ್ರೆ? ನಾನು ಅಷ್ಟು ನೋಟಿಸ್ ಮಾಡಲ್ಲ. ಬಟ್ ಐ ಕ್ಯಾನ್ ಇಮ್ಯಾಜಿನ್. ನಾನು ಇವಾಗ ಇಮ್ಯಾಜಿನ್ ಮಾಡುವ ಹೆಂಗೆ ಆಡ್ಬೋದು ನಾನು ಇಮ್ಯಾಜಿನ್ ಮಾಡಿ. ಬಿಕಾಸ್ ಒಂದು ಕೋಪನೂ ಇದೆ, ಸಾಫ್ಟ್ನೆಸ್ಸು ಇದೆ, ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ. ಐ ಥಿಂಕ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್. ನಾಳೆ ಎಲ್ಲ ನಾಡಿದ್ದ ಫಿನಾಲೆ ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ ಅದನ್ನ ನೋಡಿರೋದ್ರಿಂದ? ಅವರೇ ಗೆಲ್ಲೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಪೊಲಿಟಿಷಿಯನ್ಸ್ಗಳು ಕೂಡ ಗಿಲ್ಲಿ ಪರ ನಿಂತಿರೋದು. ಗುಡ್ ಅಲ್ಲ, ವೆರಿ ನೈಸ್, ವೆರಿ ನೈಸ್. ಶಿವಣ್ಣ ಸರ್, ಅವ್ರದೇ ಸ್ವ್ಯಾಗ್ ಮತ್ತೆ ಸ್ಟೈಲ್ ನಲ್ಲಿ ನೀವು ವಿಶ್ ಮಾಡ್ತಿದ್ರಿ ತುಂಬಾ ವೇದಿಕೆಗಳಲ್ಲಿ ಗೆಲ್ಲಿದೆ. ಸೊ ಅದನ್ನ ಮತ್ತೊಮ್ಮೆ ಐ ಥಿಂಕ್ ಆಗಲೇ ಮಿಸ್ ಮಾಡಿದ್ರೆ ಫೈನಲ್ ಮಿಸ್ ಮಾಡಿದ್ರೆ ಗಿಲ್ಲಿ ಆಲ್ ದ ಬೆಸ್ಟ್ 100%. ಇಷ್ಟ ನಿಮಗೆ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.